ಈ ಬಾರಿಯ ಬಜೆಟ್ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು ಸರ್? ಸಿದ್ದರಾಮಯ್ಯನವ್ರಿಗೆ ನಮ್ಮ ಆರ್ಥಿಕತೆಯ ನಾಡಿ ಮಿಡಿತಾ ಇದೆಯಲ್ಲ, ಅದಕ್ಕೆ ಸರಿಯಾಗಿ ಸ್ಪಂದಿಸುವ ರೀತಿಯಲ್ಲಿ ಬಜೆಟನ್ನು ಮಂಡಿಸ್ತಾರೆ. ಸದ್ಯಕ್ಕೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ಸುತ್ತೆ ಸರ್ ನಿಮಗೆ? ಆರ್ಥಿಕವಾಗಿ ಅತ್ಯಂತ ಸಮೃದ್ಧವಾಗಿರುವಂಥ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದು. GST ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡಿದ್ಮೇಲೆ ಕರ್ನಾಟಕಕ್ಕೆ ಹೊಡೆತ ಬಿದ್ದಿರೋದಾಗಿ GSTಯಿಂದ ರಾಜ್ಯದ ಹಣಕಾಸು ಸ್ವಾಯತ್ತತೆ ನಷ್ಟ ಆಯಿತು. ಗ್ಯಾರಂಟಿಗಳನ್ನು ಕೊಟ್ಟು ಅದರ ಜೊತೆಗೆ ಒಂದು ರಾಜ್ಯನ ನಡೆಸ್ಕೊಂಡು ಹೋಗೋದು ಆರ್ಥಿಕ ದೃಷ್ಟಿನಲ್ಲಾದ್ರೂ ಇಡೀ ರಾಜ್ಯದ ಒಟ್ಟು ವರಮಾನದಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂಥ ಅನುದಾನ ಕೇವಲ 1.8%. ಗ್ಯಾರಂಟಿ ಯೋಜನೆಗಳು ಹೌದು ಸಮಾಜದಲ್ಲಿ ಸುಧಾರಣೆಗಳನ್ನ ತರ್ತಿದ್ದಾವೆ ಅನ್ನೋದು ಒಪ್ಪುವಂಥ ವಿಚಾರ. ಆದರೆ ಅವ್ರಿಗೆ ಬೇಕಿರಲಿಲ್ಲ ಅಂದರೂ ನೀವು ಕೊಟ್ರಿ ಅನ್ನೋ ಥರದ ವಾದಗಳು ಮುಂಚೆಯಿಂದಲೂ ಇದ್ದಾವೆ, ಇವತ್ತಿಗೂ ಇದ್ದಾವೆ. 2,000 ರೂಪಾಯಿ ಮಾಸಿಕವನ್ನು ಕೊಡ್ತಾರೆ, ಅದು ದೊಡ್ಡ ಶ್ರೀಮಂತರಿಗೂ ಮಹಿಳೆಗೂ ಹೋಗ್ತದೆ, ಬಡ ಮಹಿಳೆಗೂ ಹೋಗ್ತದೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಸೂಕ್ತವಾದಂಥದ್ದು ಸಮರ್ಥಿಸ್ಕೊಳ್ಳೋದು ಕಷ್ಟ. ನಾನು ಮತ್ತೆ ಹೇಳ್ತಾ ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಕೂಡದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. CM ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟನ್ನು ಮಂಡಿಸೋರಿದ್ದಾರೆ. ಇನ್ನೊಂದೆರಡು ದಿನಗಳಲ್ಲಿ ರಾಜ್ಯದ ಜನರಲ್ಲಿ ಈ ಬಜೆಟ್ ಬಗ್ಗೆ ತುಂಬಾ ನಿರೀಕ್ಷೆಗಳಿದ್ದಾವೆ, ಕುತೂಹಲಗಳು ಕೂಡ ಇದ್ದಾವೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಪಂಚ ಗ್ಯಾರಂಟಿಗಳ ಬಗ್ಗೆಯೂ ಒಂದಿಷ್ಟು ಚರ್ಚೆಗಳು ಶುರುವಾಗಿದ್ದಾವೆ. ಈ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕತೆಯಲ್ಲಿ ಹೊರೆಯಾಗ್ಬಿಡ್ತಾವ ಅನ್ನೋ ರೀತಿಯ ಚರ್ಚೆಗಳು ಮೊದಲು ಇತ್ತು, ಈಗಲೂ ಅದೇ ಚರ್ಚೆಗಳು ನಡೀತಾ ಇದ್ದಾವೆ. ಈ ಎಲ್ಲ ವಿಚಾರವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಖ್ಯಾತ ಆರ್ಥಿಕ ತಜ್ಞರಾಗಿರುವಂತಹ TR ಚಂದ್ರಶೇಖರ್ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. CM ಸಿದ್ದರಾಮಯ್ಯನವರು 17ನೇ ಬಾರಿ ಬಜೆಟನ್ನು ಮಂಡಿಸೋರಿದ್ದಾರೆ. ಈ ಹಿಂದೆ ಕೂಡ ಹಲವಾರು ಬಾರಿ ಅವರೇನು ಬಜೆಟನ್ನು ಮಂಡಿಸಿದ್ದಾರೆ, ನೀವು ಕೂಡ ಬಜೆಟನ್ನು ಗಮನಿಸಿರ್ತೀರಿ, ಅವಲೋಕಿಸಿರ್ತೀರಿ. ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಬಜೆಟ್ ಮಂಡನೆಗೆ ಅವ್ರು ನಡೆಸುವಂತಹ ಸಿದ್ಧತೆ ಆಗಿರ್ಬೋದು, ಅವ್ರಿಗೆ ಆ ಬಜೆಟ್ ಮಂಡನೆಯಲ್ಲಿ ಅವ್ರು ತೊಡಗಿಕೊಳ್ಳೋ ರೀತಿಯಲ್ಲಿ ನೋಡಿದಾಗ ಅದಕ್ಕಿರುವಂತಹ ಅವರ ಬದ್ಧತೆ ಆಗಿರ್ಬೋದು, ಆ ತಾತ್ವಿಕತೆಯ ಬಗ್ಗೆ ಇದನ್ನು ನೀವು ಹೇಗೆ ವಿಶ್ಲೇಷಿಸ್ತೀರಿ ಅಂತ? ಒಂದು 17ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ನಾಳೆ ಮಾರ್ಚ್ 6ನೇ ತಾರೀಕು ಬಜೆಟನ್ನು 2026-27ರ ಸಾಲಿನ ಬಜೆಟನ್ನು ಮಂಡಿಸ್ತಿದ್ದಾರೆ. ನೀವು ಹೇಳಿದ ಹಾಗೆ ಎಷ್ಟು ಬಜೆಟನ್ನು ಮಂಡಿಸಿದ್ದಾರೆ ಅನ್ನೋದಕ್ಕಿಂತ ಆ ಬಜೆಟ್ಗಳ ಗುಣಮಟ್ಟ ಇದೆಯಲ್ಲ, ಅದು ಬಹಳ ಮುಖ್ಯ. ಮತ್ತು ಸಿದ್ದರಾಮಯ್ಯನವ್ರಿಗೆ ನಮ್ಮ ಆರ್ಥಿಕತೆಯ ನಾಡಿ ಮಿಡಿತಾ ಇದೆಯಲ್ಲ, ಅದನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ಸ್ಪಂದಿಸುವ ರೀತಿಯಲ್ಲಿ ಬಜೆಟನ್ನು ಮಂಡಿಸ್ತಾರೆ. ಮತ್ತು ಅವರು ಬಜೆಟನ್ನು ಮಂಡನೆಗೆ ಪೂರ್ವದಲ್ಲಿ ಮಾಡುವ ಸಿದ್ಧತೆಗಳಿದೆಯಲ್ಲ, ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಬೇರೆ ಬೇರೆ ವಲಯದಿಂದ ಬರುವ ಕೃಷಿ ವಲಯದ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತಾರೆ. ಹೀಗಾಗಿ ಅವ್ರಿಗೊಂದು ಇಡೀ ಆರ್ಥಿಕತೆಯ ಒಂದು ಸ್ಥೂಲವಾದಂಥ ಚಿತ್ರ ಅವರಿಗೆ ಸಿಗ್ತದೆ. ಮತ್ತು ಅವರ ವಿಶೇಷ ಗುಣ ಅಂತ ಹೇಳಿದ್ರೆ ಅಂಕಿ ಸಂಖ್ಯೆಗಳನ್ನು ಅವರು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಮಾತನಾಡ್ತಾರೆ. ಉದಾಹರಣೆಗೆ ಬಜೆಟ್ ಮಂಡನೆ ಆದಮೇಲೆ ಚರ್ಚೆಯ ಸಂದರ್ಭದಲ್ಲಿ ಬಜೆಟ್ಟಿನ ಗಾತ್ರ ಇದೆಯಲ್ಲ, ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಪೇಪರ್ ನೋಡ್ಕೊಳ್ಳೋದಲ್ಲೇ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಂಕಿಗಳನ್ನು ಚೆನ್ನಾಗಿ. ಸೊ ಅವರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡದೇ ಇರ್ಬೋದು, ಆದರೆ ಅವರಿಗೆ ಪ್ರಾಕ್ಟಿಕಲ್ ಆಗಿರುವಂಥ ಆರ್ಥಿಕ ಸ್ಥಿತಿಗತಿಗಳ ಬಗೆಗಿನ ತಿಳುವಳಿಕೆ ಇದೆಯಲ್ಲ, ಅದು ಭಾಳ ಮುಖ್ಯವಾದಂಥ ಸಂಗತಿ. ಮತ್ತು ಬಜೆಟ್ಟಿಗೆ ಪೂರ್ವದಲ್ಲಿ ನಾವು ನಮ್ಮ ಕರ್ನಾಟಕದ ಆರ್ಥಿಕತೆ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡುವಂಥ ಅಗತ್ಯ ಇದೆ. ಕಾರಣ ಏನು ಸರ್, ನಾನೇ ಆ ಪ್ರಶ್ನೆ ಹಾಕಿಬಿಡ್ತೀನಿ. ರೈಟ್. ಈ ಬಾರಿಯ ಬಜೆಟ್ ಬಗ್ಗೆ ನಾವು ಆರ್ಥಿಕತೆ ಬಗ್ಗೆ ಆಮೇಲೆ ಮಾತಾಡೋಣ. ಈ ಬಾರಿಯ ಬಜೆಟ್ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು ಸರ್? ಯಾವ್ಯಾವ ಕ್ಷೇತ್ರಕ್ಕೆ ಒತ್ತು ಕೊಡಬೇಕು ಈ ಬಾರಿಯ ಬಜೆಟಲ್ಲಿ ಅಂತ ನಿಮ್ಗೆ ಅನಿಸುತ್ತೆ? ಈಗ ಸುಮಾರು ಕಳೆದ ವರ್ಷದ್ದು 25-26ನೇ ಸಾಲಿನಲ್ಲಿ 4.09 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದರು. ಹೌದು.
ಈ ಸಾರಿ ಅದು 4.5 ಲಕ್ಷ ಕೋಟಿಗೆ ಆಗ್ಬೋದು, ಜಾಸ್ತಿ ಆಗ್ತದೆ. ಬಹಳ ದೊಡ್ಡ ರೀತಿಯಲ್ಲಿ ಬದಲಾವಣೆಗಳಾಗ್ತವೆ ಅಂತೇಳಿ ನಾನು ನಿರೀಕ್ಷಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ಹಣಕಾಸು ಸಂಪನ್ಮೂಲಕ್ಕಿಂತ ಹೆಚ್ಚಾಗಿ ಆಡಳಿತದ ಒಂದು ಕಾರ್ಯಕ್ಷಮತೆಯನ್ನು ಉತ್ತಮಪಡಿಸುವ ರೀತಿಯಲ್ಲಿ ಆ ಕಡೆಗೆ ಅವರು ಆಡಳಿತ ಸುಧಾರಣಾ ವರದಿ ಬಂದಿದೆ, ಅದನ್ನೆಲ್ಲ ಇಟ್ಕೊಂಡು ಅವರು ಒಂದಿಷ್ಟು ವ್ಯವಸ್ಥೆ ಮಾಡ್ತಾರೆ. ಮತ್ತು ಉಳಿದಂತೆ ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಕೈಗಾರಿಕೆ ಇರ್ಬೋದು, ಮಹಿಳೆ ಮತ್ತು ಮಕ್ಕಳ ಇರ್ಬೋದು, ಅವುಗಳಿಗೆ ಬೇಕಾದಂಥ ರೀತಿಯಲ್ಲಿ ಮಾಡ್ತಾರೆ. ಆದರೆ ತುಂಬ ಮೂಲಭೂತವಾದಂಥ ರೀತಿಯಲ್ಲಿ ಈ ಬಜೆಟ್ನಲ್ಲಿ ಬದಲಾವಣೆ ಆಗ್ತದೆ ಅಂತ ನಾವು ನಿರೀಕ್ಷಿಸ್ತಾ ಇಲ್ಲ. ಮತ್ತು ಇರುವ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಇಲಾಖೆಗಳಿಗೆ ಹೇಗೆ ಹಣಕಾಸನ್ನು ಹೊಂದಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಮೂಲಭೂತವಾಗಿ ತುಂಬ ಏನೋ ದೊಡ್ಡ ಮಟ್ಟದಾಗ್ಬಿಡುತ್ತೆ ಅಂತ ನಿರೀಕ್ಷೆಗಳು ಇಲ್ಲ ಅಂತ ಹೇಳಿದ್ರಿ. ಸೊ ಆ ನಿಟ್ಟಿನಲ್ಲಿ ಈ ಪ್ರಶ್ನೆ ಕೇಳೋದಾದರೆ, ಸದ್ಯಕ್ಕೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ಸುತ್ತೆ ಸರ್ ನಿಮಗೆ? ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇಡೀ ದೇಶದಲ್ಲಿ ಆರ್ಥಿಕವಾಗಿ ಅತ್ಯಂತ ಸಮೃದ್ಧವಾಗಿರುವಂಥ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದು. ಓಕೆ, ಇದನ್ನು ನಾವು ಗಮನಿಸಬೇಕು, ಗುರುತಿಸ್ತಾ ಇಲ್ಲ. ಈಗ ತಮಿಳುನಾಡು, ತೆಲಂಗಾಣ ಬಿಟ್ಟರೆ ಆರ್ಥಿಕ ವರಮಾನದ ದೃಷ್ಟಿಯಿಂದ ಇಡೀ ದೇಶದಲ್ಲಿ 28 ರಾಜ್ಯಗಳೇನಿದಾವಲ್ಲ ಅದರಲ್ಲಿ 4ನೇ ಸ್ಥಾನದಲ್ಲಿದೆ ಕರ್ನಾಟಕ. ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಬಿಟ್ಟರೆ 4ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇದು ಒಂದು. ಎರಡನೇದ್ದು, ಇಡೀ ದೇಶದ ವರಮಾನ ಇದೆಯಲ್ಲ, ಯಾವುದನ್ನು GDP ಅಂತೇಳಿ ಕರೀತೇವೆ, ಆ GDPಗೆ ಕರ್ನಾಟಕದ ಕಾಣಿಕೆ ಇದೆಯಲ್ಲ ಅದು ಅತ್ಯಂತ ಅಧಿಕವಾದದ್ದು. ಇಡೀ ದೇಶದ ವರಮಾನಕ್ಕೆ ಕರ್ನಾಟಕ ದೊಡ್ಡ ಪ್ರಮಾಣದಲ್ಲಿ ಕಾಣಿಕೆಯನ್ನು ಸಲ್ಲಿಸ್ತಾ ಇದೆ. ತಲಾ ವರಮಾನದಲ್ಲಿ 2ನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ. ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತು ಆರ್ಥಿಕತೆ ಯಾವುದೇ ವಲಯವನ್ನು ತೆಗೆದುಕೊಂಡು, ಉದಾಹರಣೆಗೆ ಕರ್ನಾಟಕ ಈಸ್ ಫೇಮಸ್ ಫಾರ್ IT ಆ್ಯಂಡ್ IT ಸರ್ವೀಸಸ್ ಎಕ್ಸ್ಪೋರ್ಟ್. ಹೌದು. ಇಡೀ ದೇಶದ ಒಟ್ಟು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕದ ಪಾಲೇ 40%ರಷ್ಟಿದೆ. ಓಕೆ. ಮತ್ತು ಇತರ ರಫ್ತಿನಲ್ಲೂ ಕೂಡ ಇಡೀ ದೇಶದ ಒಟ್ಟು ರಫ್ತಿನಲ್ಲಿ ಬರೀ ಸೇವಾ ಅಲ್ಲ, ಕೈಗಾರಿಕೆ, ಕಚ್ಚಾ ಪದಾರ್ಥ, ಕಬ್ಬಿಣ, ಅದಿರು ಎಲ್ಲವನ್ನು ತಕ್ಕೊಂಡ್ರೆ ಕರ್ನಾಟಕದ ಪಾಲು 30%ರಷ್ಟಿದೆ ಎಕ್ಸ್ಪೋರ್ಟ್. ಇಡೀ ದೇಶದ ಒಟ್ಟು ಎಕ್ಸ್ಪೋರ್ಟ್ನಲ್ಲಿ ಕರ್ನಾಟಕದ ಪಾಲು 30%, ಸರ್ವೀಸಸ್ ಎಕ್ಸ್ಪೋರ್ಟ್ನಲ್ಲಿ 40%. ಮತ್ತು ಹೀಗೆ ಆರ್ಥಿಕತೆ ಅತ್ಯಂತ ಸಬಲವಾಗಿದೆ ಕರ್ನಾಟಕದ ಆರ್ಥಿಕತೆ. ದೇಶದ ಆರ್ಥಿಕತೆಗೂ ಕರ್ನಾಟಕದ ಕೊಡುಗೆ ಈ ನಿಟ್ಟಿನಲ್ಲಿ ಹೆಚ್ಚಾಗಿದೆ, ಬಹಳ ಮುಖ್ಯ. 8% GDPಗೆ ಕರ್ನಾಟಕದ ಕಾಣಿಕೆ 8% ಇದೆ. ಆ ಪ್ರಮಾಣದ ಕಾಣಿಕೆ ಸಲ್ಲಿಸ್ತಾ ಇರುವಂಥ ರಾಜ್ಯಗಳು ಕೇವಲ 3-4 ಇದ್ದಾವೆ ಅಷ್ಟೇ. ಆ ದೃಷ್ಟಿಯಿಂದ ಕರ್ನಾಟಕದ ಆರ್ಥಿಕತೆ ಮತ್ತೆ ಸಮೃದ್ಧವಾದಂಥ ಆರ್ಥಿಕತೆ ಇದೆ. ಅಲ್ಲಿ ಒಳಗಡೆ ಬೇಕಾದಷ್ಟು ಇತಿಮಿತಿಗಳಿದೆ, ಬೇರೆ ಪ್ರಶ್ನೆ. ಒಟ್ಟು ಸಾಧನೆ, ಒಟ್ಟು ಅದರ ಕೊಡುಗೆಯನ್ನು ನೋಡಿದ್ರೆ ಆರ್ಥಿಕವಾಗಿ ಇವತ್ತು ಅತ್ಯಂತ ಸಮೃದ್ಧವಾಗಿದೆ. ಅದು ಕೃಷಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಕೈಗಾರಿಕಾ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಬೇರೆ ಬೇರೆ ಈಗ ಹೈನುಗಾರಿಕೆಯನ್ನು ತೆಗೆದುಕೊಳ್ಳಿ, ಈ ಥರದ ಚಟುವಟಿಕೆಗಳಲ್ಲಿ ಅತ್ಯಂತ ಉತ್ತಮವಾದಂಥ ಸ್ಥಿತಿಯಲ್ಲಿರೋದನ್ನು ಕಾಣ್ಬೋದು. ಆರ್ಥಿಕವಾಗಿ ಅತ್ಯಂತ ಸಮೃದ್ಧವಾಗಿರುವಂಥ ರಾಜ್ಯ ಆರ್ಥಿಕತೆ ನಮ್ಮದು. ಮತ್ತು ಅದನ್ನು ಕಳೆದ 3 ವರ್ಷದಿಂದ ಸಿದ್ದರಾಮಯ್ಯನವರು ಬಹಳ ದಕ್ಷತೆಯಿಂದ ನಿರ್ವಹಿಸಿಕೊಂಡು ಬರ್ತಿದ್ದಾರೆ. ಇದು ಬಹಳ ಮುಖ್ಯ. ನನ್ನ ಪ್ರಶ್ನೆಯೂ ಕೂಡ ಅದೇ ಆಗಿತ್ತು. ಅಂದರೆ ಕಳೆದ 3 ವರ್ಷದಲ್ಲಿ ಈ ಆಡಳಿತ ವೈಖರಿ ಏನಿದೆ, ಗ್ಯಾರಂಟಿಗಳನ್ನು ಕೊಟ್ಟು ಅದರ ಜೊತೆಗೆ ಒಂದು ರಾಜ್ಯನ ನಡೆಸ್ಕೊಂಡು ಹೋಗೋದು ಆರ್ಥಿಕ ದೃಷ್ಟಿನಲ್ಲಾದ್ರೂ ಆ ಕಾರ್ಯವೈಖರಿ ಬಗ್ಗೆ ನೀವೇನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಆರಂಭದಿಂದಲೂ ಕೂಡ ಗ್ಯಾರಂಟಿಗಳ ಬಗ್ಗೆ ಮಾತಾಡುವ, ಬರವಣಿಗೆ ಮಾಡ್ಕೊಂಡು ಬಂದವು ನಾನು ಅದರ ಪರವಾಗಿ. ಮತ್ತು ಗ್ಯಾರಂಟಿಗಳ ಬಗ್ಗೆ ಏನು ಪ್ರತಿಕ್ರಿಯೆಗಳು ಬರ್ತಾ ಇದೆ, ಅದರಿಂದ ರಾಜ್ಯ ದಿವಾಳಿ ಆಗಿಬಿಡ್ತದೆ, ಅದರಿಂದ ಅಭಿವೃದ್ಧಿಗೆ ಸಂಪನ್ಮೂಲವೇ ಸಿಗೋದಿಲ್ಲ, ಕೊರತೆ ಆಗುತ್ತೆ, ಬಂಡವಾಳನೇ ಸಿಗೋದಿಲ್ಲ, ಮತ್ತು ಈ ರೀತಿಯ ಅನ್ನಭಾಗ್ಯ, ಈ ರೀತಿ ಗ್ಯಾರಂಟಿಗಳನ್ನ ಕೊಡೋದ್ರಿಂದ ಜನ ಸೋಮಾರಿಗಳಾಗ್ತಾರೆ, ಈ ಥರದ್ದೆಲ್ಲ
ಇವೆಲ್ಲ ಅತ್ಯಂತ ಬೇಜವಾಬ್ದಾರಿತನದಿಂದ ಆಡಿರುವಂಥ ಅದರ ಪೊಲಿಟಿಕಲ್ ಸೈಡ್ನ ಹೇಳಕ್ಕೆ ಹೋದರೆ ಇಲ್ಲಿ ಯಾರು ಕರ್ನಾಟಕದಲ್ಲಿ ಅದನ್ನು ಜಾರಿಗೆ ತಂದಿದ್ದಕ್ಕೆ ಯಾರು ಟೀಕೆ ಮಾಡಿದ್ರು ಕೊನೆಗೆ ಅವರೇ ಅದನ್ನು ಕಾಪಿ ಮಾಡಿ ತಮ್ಮ ಹೆಸರುಗಳಲ್ಲಿ ಗ್ಯಾರಂಟಿಗಳನ್ನ ಮಾಡ್ಕೊಂಡು ಮಾಡಿಫೈ ಮಾಡ್ಕೊಂಡು ಕೊಟ್ಕೊಂಡ್ರು. ಈಗ ಸೊ ಆ ಥರದ್ದು ಇದೆ. ಪ್ರತಿ ವರ್ಷ ಈಗ ನಾವು ಗ್ಯಾರಂಟಿಗೆ 52,000 ಕೋಟಿ ರೂಪಾಯಿ ಸರಾಸರಿ ಕೊಡ್ತಾ ಇದ್ದೀವಿ ಪ್ರತಿ ವಾರ್ಷಿಕವಾಗಿ. ಅದು ಇಡೀ ರಾಜ್ಯದ ಒಟ್ಟು ವರಮಾನದಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂಥ ಅನುದಾನ ಕೇವಲ 1.8%. ಇಟ್ ಅಕೌಂಟ್ಸ್ ಫಾರ್ 1.8% ಆಫ್ ದಿ ಟೋಟಲ್ ಇನ್ಕಮ್ ಆಫ್ GSDP ಅಂತೇಳಿ ಇರ್ತೀವಲ್ಲ, ಅದರಲ್ಲಿ 1.8. ಬಜೆಟನ್ನೇ ತೆಗೆದುಕೊಂಡ್ರೆ ಒಟ್ಟು ಬಜೆಟ್ ವೆಚ್ಚದಲ್ಲಿ ಗ್ಯಾರಂಟಿಗಳ ವೆಚ್ಚ 12% ಆಗುತ್ತೆ. ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅಷ್ಟನ್ನು ಕೊಡುವಂಥದ್ದು, ಅನುದಾನವನ್ನು ಕೊಡುವಂಥದ್ದು ದೊಡ್ಡ ಸಮಸ್ಯೆ ಏನಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅನೇಕರು ಇದನ್ನು ಅನುತ್ಪಾದಕ ಚಟುವಟಿಕೆ ಅಂತೇಳಿ ಕರೀತಾರೆ. ದುಡ್ಡು ಕೊಟ್ಟು ಈಗ ನೀವು ಯಾವ ಮಾತು ಹೇಳ್ತಿದ್ರಿ ಅದಕ್ಕೆ ನೇರವಾಗಿ ಒಂದು ಪ್ರಶ್ನೆ ಹಾಕ್ತೀನಿ. ಏನು ಅಂದರೆ ಈ ಹಿಂದೆ ಯಾವುದು ಈ ಥರ ಡೈರೆಕ್ಟು ಕ್ಯಾಶನ್ನು ಜನರ ಕೈಗಿಡುವಂತಹ ಡೈರೆಕ್ಟ್ ಬೆನಿಫಿಷಿಯರಿ ಸ್ಕೀಮ್ಗಳು ಯಾವುದೂ ಇರಲಿಲ್ಲ. ಇದೇ ಮೊದಲನೇ ಸ್ಕೀಮು ಈ ಥರದ್ದು ಗ್ಯಾರಂಟಿದು. ಸೊ ಜನರ ಕೈಗೆ ನಾವು ನೇರವಾಗಿ ಹಣ ತಲುಪಿಸ್ತೀವಿ ಅಂತ ಈ ಸರ್ಕಾರ ಹೇಳಿದಾಗ ಆ ಜನರ ಬೈಯಿಂಗ್ ಪವರು ಜಾಸ್ತಿ ಆಗುತ್ತೆ, ಅದರಿಂದ ಮಾರ್ಕೆಟಲ್ಲಿ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ, ಅದರಿಂದ ಮತ್ತೆ ಆರ್ಥಿಕತೆ ಸುಧಾರಣೆ ಆಗುತ್ತೆ ಅಂತ ಹೇಳಿ ಒಂದು ಅಭಿಪ್ರಾಯ ಮೂಡಿಬಂದಿದೆ. ಒಂದು ಅಭಿಪ್ರಾಯ ಅಲ್ಲ, ದಟ್ ಈಸ್ ಇಟ್. ಎಸ್. ಸೊ ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ ಅನ್ನೋದನ್ನು ಹೇಳೋದು ಸಾಧ್ಯ. ಈಗ ನೋಡಿ 23-24 ಎರಡನೇ ಸಾರಿ ಮೊದಲನೇ ವರ್ಷ ಹೌದು ಗ್ಯಾರಂಟಿಗಳನ್ನು ಘೋಷಿಸಿದ ವರ್ಷ. ಹೌದು. ಆ ವರ್ಷ ಕರ್ನಾಟಕದ ಆರ್ಥಿಕ ಬೆಳವಣಿಗೆಯ ಪ್ರಮಾಣ 10.2. ಹೌದು. ರಾಷ್ಟ್ರ ಮಟ್ಟದ್ದು 8.2. ರಾಷ್ಟ್ರ ಮಟ್ಟಕ್ಕಿಂತ ಕರ್ನಾಟಕದ ಬೆಳವಣಿಗೆ ನೋಡಿದ್ರೆ ಜಾಸ್ತಿ ಆಗಿದೆ. ಆರ್ಥಿಕತೆ ಕುಸಿದು ಹೋಗ್ಬಿಡ್ತದೆ, ಇದರಿಂದ ಎಲ್ಲ ದಿವಾಳಿ ಆಗ್ತದೆ ಅಂತ ಹೇಳ್ತಿದ್ರಲ್ಲ. ಚಿತ್ರ ಏನಿದೆ, 10.2% ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಸ್ಮಾಲ್ ಗ್ರೋತ್ ಮೊದಲನೇ ವರ್ಷ. ಎರಡನೇ ವರ್ಷವೂ ಕೂಡ ರಾಷ್ಟ್ರ ಮಟ್ಟದ ಬೆಳವಣಿಗೆ ಪ್ರಮಾಣಕ್ಕಿಂತ ಕರ್ನಾಟಕದ ಬೆಳವಣಿಗೆ ಪ್ರಮಾಣ ಜಾಸ್ತಿ. ಈಗ 24, 25, 26 ಈ ವರ್ಷ ಕರೆಂಟ್ ಇಯರ್ನಲ್ಲೂ ಕೂಡ ಅಭಿವೃದ್ಧಿ ಉತ್ತಮವಾದಂಥ ಸ್ಥಿತಿಯಲ್ಲಿದೆ. ಸೊ ಆರ್ಥಿಕತೆ ಯಾವ ಕಾರಣಕ್ಕೂ ಕುಸಿದಿಲ್ಲ. ನೀವು ಹೇಳಿದ್ರಲ್ಲ, ಇದು ಆರ್ಥಿಕ ಸಿದ್ಧಾಂತ. ಇದು 52,000 ಕೋಟಿ ರೂಪಾಯಿ ಏನು ಜನಗಳಿಗೆ ನಾವು ವರ್ಗಾಯಿಸ್ತಿದ್ದೇವೆ, ಇದು ಕಮಿಷನ್ ಕಾಂಟ್ರಾಕ್ಟ್ ಇಲ್ಲದಂಥ ಚಟುವಟಿಕೆ. ಇದು ಹೌದು, ಮಧ್ಯವರ್ತಿಗಳು ಯಾರೂ ಇಲ್ಲ, ನೇರವಾಗಿ ಜನಗಳಿಗೆ ಕೈಗೆ ಹೋಗುತ್ತೆ. 52,000 ಕೋಟಿ ರೂಪಾಯಿ ಜನಗಳಿಗೆ ಹೋದರೆ ಅವ್ರು ಏನು ಮಾಡ್ತಾರೆ? ನೀವು ಹೇಳಿದ ಹಾಗೆ ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ರೈತರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಕೂಲಿಕಾರರು ಇರ್ತಾರೆ. ಈ ರೀತಿ ಬಂದ ಹಣವನ್ನು ಮಾರುಕಟ್ಟೆಯಲ್ಲಿ ಅವರದನ್ನು ವ್ಯಯ ಮಾಡ್ತಾರೆ, ವಸ್ತುಗಳನ್ನು ಸರಕುಗಳನ್ನು ಕೊಳ್ತಾರೆ. ಸೊ ಹೀಗೆ ಮಾರುಕಟ್ಟೆಯಲ್ಲಿ ಈ ರೀತಿ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆದರೆ ಮಾರಾಟ ಮಾಡೋರಿಗೆ ಉತ್ಪಾದನೆ ಜಾಸ್ತಿ ಮಾಡಬೇಕಾಗುತ್ತೆ. ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತಂದರೆ ಉದ್ಯೋಗಿಗಳನ್ನ ಹೆಚ್ಚು ನೇಮಿಸ್ಕೋಬೇಕಾಗುತ್ತೆ. ಈ ಒಂದು ಆರ್ಥಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಸಪ್ಲೈ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅಲ್ಟಿಮೇಟ್ಲಿ ಅಲ್ಲೊಂದು ಉದ್ಯೋಗ ಜಾಸ್ತಿ ಆಗುತ್ತೆ, ಇಂಡಸ್ಟ್ರಿಯಲ್ ಗ್ರೋತ್ ಆಗುತ್ತೆ ಅಲ್ವೇ. 52,000 ಕೋಟಿ ರೂಪಾಯಿ ಕಮಿಷನ್ನು ಮತ್ತು ಕಾಂಟ್ರಾಕ್ಟ್ ಇಲ್ದಲೇ ಹೋಗ್ತದಲ್ಲ, ಇದು ಬಹಳ ದೊಡ್ಡ ಒಂದು ಆರ್ಥಿಕ ಬೆಳವಣಿಗೆ ಕೊಟ್ಟಿರುವಂಥ ಚಾಲಕ ಶಕ್ತಿ. ಅದು ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಮಾರಿಗಳಾಗ್ತಾರೆ ಅನ್ನುವಂಥದ್ದು, ಅನ್ನಭಾಗ್ಯದಿಂದಾಗಿ ಯಾರು ದುಡಿಯೋದೇ ಇಲ್ಲ ಅನ್ನುವಂಥದ್ದು, ಇದು ಅತ್ಯಂತ ಅಸಹ್ಯಕರವಾದಂಥ ಟೀಕೆ, ಉಳ್ಳವರು ಮಾಡುವಂಥ ಟೀಕೆ. ಅದು ಕೇವಲ ಒಂದು 5 kg ಅಕ್ಕಿ ಕೊಟ್ಬಿಟ್ರೆ ಅದರಿಂದಾಗ ಅವರು ಸೋಮಾರಿಗಳಾಗಲಿ ದುಡಿದೆಲ್ಲ ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರಿಗೆ ಮಕ್ಕಳ ಶಿಕ್ಷಣ ಇರುತ್ತೆ, ಆರೋಗ್ಯ ಇರ್ತದೆ, ಬೇರೆ ಬೇರೆ ಖರ್ಚುಗಳಿರ್ತದೆ, ಅದೆಲ್ಲ ಇದರಿಂದಲೇ ಅವರು ನೋಡ್ಕೊಳ್ಳಿಕ್ಕಾಗ್ತದೆಯೇ? ಮತ್ತು ಗ್ಯಾರಂಟಿಗಳ ಬಹಳ ದೊಡ್ಡ ಒಂದು ಸಂಗತಿ ಅಂತ ಹೇಳಿದ್ರೆ ಅದರಲ್ಲಿ 2 ಕಾರ್ಯಕ್ರಮಗಳು, ಶಕ್ತಿ ಮತ್ತು ಗೃಹಲಕ್ಷ್ಮಿ, ಮಹಿಳೆಯರಿಗೆ ಸಂಬಂಧಪಟ್ಟಿರುವಂಥದ್ದು. ಮತ್ತು ಮಹಿಳೆಯರಿಗೆ ಉಚಿತ ಪ್ರಯಾಣದ ಇದಿದೆ, 2,000 ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತೀರಿ. ಇದರಿಂದಾಗಿ ಮಹಿಳೆಯರು ದುಡಿಮೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಧ್ಯಯನದ ವರದಿಗಳು ಕೂಡ ಬಂದವು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರು ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಂಥದ್ದು ಬಹಳ ಕೆಳಮಟ್ಟದಲ್ಲಿದೆ. ಕರ್ನಾಟಕದಲ್ಲಿ ಅದು ಅತ್ಯಂತ ಉತ್ತಮ ರೀತಿಯಲ್ಲಿ ಬಿಕಾಸ್ ಆಫ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಮಹಿಳೆಯರು ಹೆಚ್ಚು ಹೆಚ್ಚು ಭಾಗವಹಿಸುವುದು ಸಾಧ್ಯ ಆಗ್ತಾ ಇದೆ. ಮತ್ತು
ಒಂದು ಕಮಿಷನ್ ಮತ್ತು ಕಾಂಟ್ರಾಕ್ಟ್ ಇಲ್ಲದೆ ಇರುವಂಥ ಚಟುವಟಿಕೆ ಇದು ಬಹಳ ಮುಖ್ಯ. ಒಂದು ಟ್ರಾನ್ಸ್ಪರೆಂಟ್ ಆಗಿದೆ. ಮತ್ತು ಜನಗಳ ಕೈಗೆ ಹಣ ಹೋಗುತ್ತೆ ನೇರವಾಗಿ. ಒಂದು ಹೌಸ್ ಹೋಲ್ಡ್ ಮೇಲೆ, ಒಂದು ಕುಟುಂಬದ ಮೇಲೆ ಗ್ಯಾರಂಟಿಗಳ ಪರಿಣಾಮ ಹೇಗೆ? ಯಾಕಂದರೆ ನೀವು ಗ್ಯಾರಂಟಿಗಳಿಂದ ಏನಾಯಿತು ಅಂತ ನೇರವಾಗಿ ನೀವು ತೋರಿಸಿ ಅಂದರೆ ತೋರ್ಸೋಕ್ಕಾಗಲ್ಲ. ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹೆಂಗೆ ಬದಲಾವಣೆಗಳು ಬಂತು ಅಂತ ಹೇಳಿ ಅದನ್ನೇನಾದರೂ ವಿವರಿಸೋಕ್ಕೆ ಸಾಧ್ಯನಾ ಅಂತ ಅನೇಕರು ಆತಂಕವನ್ನು ವ್ಯಕ್ತಪಡಿಸಿದ್ರು. ಕೆಲವು ರಾಜಕೀಯ ನಾಯಕರುಗಳು ಕೂಡ ಈ ರೀತಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಕೊಡೋದ್ರಿಂದಾಗಿ ಕುಟುಂಬಗಳು ಒಡೆದೋಗ್ಬಿಡ್ತವೆ, ಕುಟುಂಬಗಳಲ್ಲಿ ಘರ್ಷಣೆಗಳು ಉಂಟಾಗ್ಬಿಡ್ತದೆ, ಮಹಿಳೆಯರು ಸ್ವತಂತ್ರರಾಗ್ಬಿಟ್ರೆ ಕುಟುಂಬ ಮುರಿದೋಗ್ಬಿಡಲ್ಲ. ಕಳೆದ 3 ವರ್ಷದಲ್ಲಿ ಆ ಥರದ ಯಾವ ದುರಂತವೂ ಕೂಡ ಕರ್ನಾಟಕದಲ್ಲಿ ನಡೆದಿಲ್ಲ. ಮತ್ತು ಇದೆಲ್ಲದೂ ಕೂಡ ಅತ್ಯಂತ ಧನಾತ್ಮಕವಾದಂಥ ಪಾಸಿಟಿವ್ ಆದಂಥ ಪರಿಣಾಮವನ್ನು ಬೀರ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಮಹಿಳೆಯರು ಈ ರೀತಿ ಗೃಹಲಕ್ಷ್ಮಿಯಲ್ಲಿ ಕೊಟ್ಟಂಥ ಹಣವನ್ನು ಬಳಸ್ಕೊಂಡು ಗ್ರಂಥಾಲಯಗಳನ್ನು ತೆಗೆದಿದ್ದಾರೆ. ತಮಗೆ ಮನೆಯ ಅಡಿಗೆ ಮನೆಗೆ ಬೇಕಾದಂಥ ಕಿಚನ್ ಗೆಜೆಟ್ಸ್, ವಾಷಿಂಗ್ ಮಿಷನ್ ಅಂತ ಮತ್ತು ಅನೇಕ ರೀತಿಯಲ್ಲಿ ಸಹಾಯ ಮಾಡುವಂಥ ರೀತಿಯಲ್ಲೂ ಕೂಡ ಅವರು ಉತ್ತಮವಾಗಿದ್ದಾರೆ. ಸಮಾಜ ಸೇವೆಯನ್ನು ಮಾಡುವಷ್ಟು ಮಹಿಳೆಯರು ಉತ್ತಮವಾಗಿದ್ದಾರೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಿಲ್ಲಿಸುವಂಥದ್ದು ಅಥವಾ ಬದಲಾವಣೆ ಮಾಡುವಂಥ ಅಗತ್ಯ ಏನಿಲ್ಲ. ಗ್ಯಾರಂಟಿ ಯೋಜನೆಗಳು ಫ್ರೀ ಬೀಸ್ ಅಲ್ಲ, ಅದು ವೆಲ್ಫೇರ್ ಸ್ಕೀಮ್ಗಳು ಅಂತೀರಿ. ಫ್ರೀ ಬೀಸ್ ಅನ್ನುವಂಥದ್ದು ಕೂಡ ಅತ್ಯಂತ ಅಸಹ್ಯಕರವಾದಂಥ ಟೀಕೆ. ಏನು ಅಂತ ಹೇಳಿದ್ರೆ, ನಮಗೆ ಈ ಕೂಲಿಕಾರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಕನಿಷ್ಠ ಕೂಲಿ ಅಂತ ಹೇಳ್ತಾರೆ, ಮಿನಿಮಮ್ ವೇಜ್ ಅಂತ ಹೇಳ್ತಾರೆ. ಮಿನಿಮಮ್ ವೇಜ್ ನಮಗೆ ಕೃಷಿ ಮತ್ತು ಚಟುವಟಿಕೆಗಳಲ್ಲಿ 700ರಿಂದ 800 ರೂಪಾಯಿ ಇದೆ. ನಮ್ಮ ಕೂಲಿಕಾರಿಗೆ ಯಾರಿಗೂ ಕೂಡ ಅಷ್ಟು ಸಿಗೋದಿಲ್ಲ. ಕೃಷಿ ಕೂಲಿ ಕಾರ್ಮಿಕರಿಗಂತೂ ಯಾವತ್ತಿಗೂ ಸಿಗೋಲ್ಲ. ಅಲ್ಲಿ ಲಾಸ್ ಆಗ್ತದೆ ಅವ್ರಿಗೆ. ಹೌದು, ಮಿನಿಮಮ್ ವೇಜು ನೀವು 700 ರೂಪಾಯಿ ಇದೆ, 400 ರೂಪಾಯಿ 500 ರೂಪಾಯಿ ಕೊಡ್ತೀರಿ, ದಿನಕ್ಕೆ 200 ರೂಪಾಯಿನಷ್ಟು ಅವ್ರಿಗೆ ನಷ್ಟ ಆಗುತ್ತೆ. ಹೆಣ್ಣಾಳುಗಳಿಗೆ 200, 350, 300 ಸಿಕ್ಕರೂ ದೊಡ್ಡದು. ಗ್ಯಾರಂಟಿಗಳ ಮೂಲಕ ನಾವೇನು ಮಾಡ್ತಿದ್ದೇವೆ ಅಂತ ಆ ಕೊರತೆಯನ್ನು, ಆ ನಷ್ಟವನ್ನು ತುಂಬ್ತಾ ಇದ್ದೇವೆ, ನೀಗಿಸ್ತಿದ್ದಾವೆ ಅಂತ. ಪುಕ್ಸಟ್ಟೆ ಅಲ್ಲ ಅದು ನಾವು ಕೊಡ್ತಾ ಇರುವಂಥದ್ದು. ಅವರಿಗೆ ನಿಜವಾಗೂ ಕೂಡ ಅವರಿಗೆ ದೊರಿಬೇಕಾಗಿದ್ದು ಸಮಾಜದಲ್ಲಿ ಅವರಿಗೆ ದೊರೀತಾ ಇಲ್ಲ, ಅದನ್ನು ತುಂಬಿಕೊಡ್ತಾ ಇದ್ದೇವೆ, ಮಾಡ್ತಿದ್ದೇವೆ. ಅದು ಪೋಲಾಗುವಂಥದ್ದು, ನಷ್ಟ ಆಗುವಂಥದ್ದಲ್ಲ. ಅದು ಯಾವುದನ್ನು ಕರ್ನಾಟಕದ ಮಾದರಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಕರ್ನಾಟಕ 52,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಯ ನಂತರವೂ ಕೂಡ ಆರ್ಥಿಕವಾಗಿ ಯಾಕೆ ಸಮೃದ್ಧವಾಗ್ತಾ ಇದೆ, ಆರ್ಥಿಕವಾಗಿ ಯಾಕೆ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ಕೊಂಡು ಬರ್ತಾ ಇರುವಂಥದ್ದು ಕರ್ನಾಟಕ ಅಭಿವೃದ್ಧಿ ಮಾದರಿ. ಕರ್ನಾಟಕದ ಅಭಿವೃದ್ಧಿ ಮಾದರಿ ಏನು ಅಂತ ಹೇಳಿದ್ರೆ, ಜನ ಕಲ್ಯಾಣದ ಮೂಲಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯದ ಮೂಲಕ ಅಭಿವೃದ್ಧಿ. ಆದರೆ ಯಾವುದನ್ನು ಗುಜರಾತ್ ಮಾಡೆಲ್ ಅಂತ ಕರಿತೇವೋ ಅದು ಅಭಿವೃದ್ಧಿಯ ಮೂಲಕ ಸಮಾಜ ಕಲ್ಯಾಣ, ಸಾಮಾಜಿಕ ನ್ಯಾಯ. ಅಂದರೆ ಮೊದಲು ಅಭಿವೃದ್ಧಿ ಸಾಧಿಸ್ಕೊಳ್ಳೋದು, ಆಮೇಲೆ ಅದರ ಬಂದಂಥ ವರಮಾನವನ್ನು ಜನ ಕಲ್ಯಾಣಕ್ಕೆ ಬಳಸ್ಕೊಳ್ಳುವಂಥದ್ದು ಅನ್ನುವಂಥದ್ದು. ಆದರೆ ಕಳೆದ 25 ವರ್ಷಗಳಲ್ಲಿ ಅಲ್ಲಿ ಮೋದಿಯವರ ಸರ್ಕಾರ ಅಧಿಕಾರದಲ್ಲಿದೆ. ಇಡೀ ದೇಶದ ಪರ್ ಕ್ಯಾಪಿಟ ಇನ್ಕಮ್ ಅತ್ಯುತ್ತಮವಾಗಿರುವಂಥ 10 ರಾಜ್ಯಗಳಲ್ಲಿ ಗುಜರಾತ್ ಇಲ್ಲ, ಗುಜರಾತ್ ಇಲ್ಲ. ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ, ವಿಸ್ತೀರ್ಣದ ದೃಷ್ಟಿಯಿಂದ ಕರ್ನಾಟಕ ಗುಜರಾತ್ ಸಮಸಮ. ಆದರೆ ಕರ್ನಾಟಕ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಗುಜರಾತ್ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇಲ್ಲ. ಅಲ್ಲಿ ಮಹಿಳಾ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ, ಮಹಿಳೆಯರ ಅಪೌಷ್ಟಿಕತೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಭಾಳ ಗಂಭೀರವಾಗಿದೆ. ಆದರೆ ಕರ್ನಾಟಕ ಯಾಕೆ ಹೀಗೆ ಬೆಳೀತಾ ಇದೆ? ಈ ಮಾಡೆಲ್ ಇದೆಯಲ್ಲ, ಯಾವುದು ಸಾಮಾಜಿಕ ನ್ಯಾಯದ ಮೂಲಕ ಅಭಿವೃದ್ಧಿ, ಜನ ಕಲ್ಯಾಣದ ಮೂಲಕ ಅಭಿವೃದ್ಧಿ, ಇದನ್ನು ತಮಿಳುನಾಡು ಪಾಲಿಸ್ತಾ ಇದೆ, ಕೇರಳನೂ ಪಾಲಿಸ್ತಾ ಇದೆ, ತೆಲಂಗಾಣ ಪಾಲಿಸ್ತಾ ಇದೆ, ಕರ್ನಾಟಕನೂ ಪಾಲಿಸ್ತಾ ಇದೆ. ಅದರಿಂದಾಗಿಯೇ ಇಡೀ ದೇಶದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಸಮೃದ್ಧವಾಗಿದೆ. ಪರ್ ಕ್ಯಾಪಿಟ ಇನ್ಕಮಲ್ಲಿ ಮೊದಲನೇ ಪ್ಲೇಸ್ ತೆಲಂಗಾಣ ಇದೆ, ತಮಿಳುನಾಡು ಉತ್ತಮ ಸ್ಥಿತಿಯಲ್ಲಿದೆ, ಕೇರಳನೂ ಉತ್ತಮ ಸ್ಥಿತಿಯಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 4-5 ದಶಕಗಳಿಂದ ಈ ರಾಜ್ಯಗಳು ಜನ ಕಲ್ಯಾಣದ ಮೂಲಕ
ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿಕೊಳ್ಳುವಂಥ ಮಾಡೆಲನ್ನು ಆ ಒಂದು ವಿಧಾನವನ್ನು ಅನುಸರಿಸ್ಕೊಂಡು ಬರ್ತಾ ಇರೋದ್ರಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅಲ್ಲಿ ಪರಿಸ್ಥಿತಿ ಅತ್ಯಂತ ದುಸ್ಥಿತಿಯಿಂದ ಕೂಡಿರುವಂಥದ್ದು. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿಯ ಜನ ಉದ್ಯೋಗವನ್ನು ಅರಸ್ಕೊಂಡು ಕರ್ನಾಟಕಕ್ಕೆ ಬರ್ತಾರೆ. ವಲಸೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಂದ ಜನ ಬರ್ತಿರೋದನ್ನು ಕಾಣ್ತಿದ್ದೇವೆ. ಈ ಎಲ್ಲ ದೃಷ್ಟಿಯಿಂದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತೇಳಿ ಪರಿಗಣಿಸಬೇಕೆ ಹೊರತು ಕೇವಲ ವೆಲ್ಫೇರ್ ಪ್ರೋಗ್ರಾಮ್ಸ್ ಅಷ್ಟೇ ಅಲ್ಲ, ದೇ ಆರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಡೆವಲಪ್ಮೆಂಟ್ ಕಾಂಪೋನೆಂಟ್ಸ್, ಅಭಿವೃದ್ಧಿಯ ಚಾಲಕ ಶಕ್ತಿಗಳು ಅಂತೇಳಿ ನಾವು ಅದನ್ನು ಪರಿಗಣಿಸಬೇಕು. ಮತ್ತು ಅಭಿವೃದ್ಧಿಯಲ್ಲಿ ಜನ ಮುಖ್ಯ ಆಗಬೇಕೇ ಹೊರತು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, 10 ಲೇನ್ ಹೈವೇ ಆಗ್ಬೋದು, ಇವೆಲ್ಲ ಜನರ ಬದುಕು, ಜನರ ಜೀವನೋಪಾಯ. 5 ಗ್ಯಾರಂಟಿಗಳು ಜನರ ಜೀವನೋಪಾಯವನ್ನು ಉತ್ತಮಪಡಿಸಿದೆ. ಲೈವ್ಲಿಹುಡ್ಸ್ ಆಫ್ ದಿ ಪೀಪಲ್ ಹ್ಯಾಸ್ ಇಂಪ್ರೂವ್ಡ್ ಸಿಗ್ನಿಫಿಕೆಂಟ್ಲಿ ಬಿಕಾಸ್ ಆಫ್ 5 ಗ್ಯಾರಂಟಿ ಪ್ರೋಗ್ರಾಮ್ಸ್. ನೀವು ಹೀಗೆ ಹೇಳ್ತಿದ್ದೀರಿ, ಜೀವನೋಪಾಯ ಇನ್ನೊಂದು ಸ್ವಲ್ಪ ಬೆಟರ್ ಆಗಬೇಕು, ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತ ಹೇಳಿ. ಆದರೆ ತುಂಬ ಜನ ಈಗ ಯಾವ ಗ್ಯಾರಂಟಿಗಳನ್ನ ಕೊಡ್ತಿದೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಆ ಸರ್ಕಾರದ ಭಾಗವಾಗಿರುವಂಥವರು ಮತ್ತು ವಿಪಕ್ಷದಲ್ಲಿರುವಂಥವರು ಕೂಡ ಹೇಳೋದೇನೆಂದರೆ, ಈ ಸರ್ಕಾರದ ಖಜಾನೆ ಖಾಲಿ ಆಗಿಬಿಟ್ಟಿದೆ, ಗ್ಯಾರಂಟಿಗಳಿಗೆ ಹಣದ ಹೊಳೆ ಹರಿತಾ ಇದೆ, ಅಭಿವೃದ್ಧಿಗೆ ದುಡ್ಡಿಲ್ಲ, ಈ ಸರ್ಕಾರದಲ್ಲಿ 1 ರೂಪಾಯಿಗೂ ಕೂಡ ಲೆಕ್ಕ ಹಾಕಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಮಾತಾಡ್ತಾರೆ. ಸೊ ಈ ರಾಜ್ಯದ ಆರ್ಥಿಕತೆ ಸಮೃದ್ಧವಾಗಿದೆ ಅಂತಿದ್ದೀರಿ, ಇಲ್ಲಿ ನೋಡಿದ್ರೆ ಅನುದಾನ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ ಅಂತಿದ್ದಾರೆ, ಇದು ಹೇಗೆ ಅಂತ? ಸಿದ್ದರಾಮಯ್ಯನವರ ಬಜೆಟ್ಗೆ ಸಂಬಂಧಪಟ್ಟಾಗೆ ಸಾಧನೆ ಇದೆಯಲ್ಲ, ಅದನ್ನು ನಾವು ಅರ್ಥಶಾಸ್ತ್ರದಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ಅಂತ ಕರೀತೇವೆ. ವಿತ್ತೀಯ ಶಿಸ್ತು. ಮೊದಲನೇ ಅವಧಿಯಲ್ಲೂ ಕೂಡ ಆಗ್ಬೋದು, ಅದಕ್ಕೆ ಹಿಂದೆ ಕೂಡ ಅವರು ಯಾವಾಗ ಹಣಕಾಸು ಮಂತ್ರಿ ಆಗಿದ್ದರು ಆವಾಗೆಲ್ಲ ಕೂಡ ಹಣಕಾಸು ವ್ಯವಸ್ಥೆಯನ್ನು ಅತ್ಯಂತ ಶಿಸ್ತಿನಿಂದ ನಡೆಸ್ಕೊಂಡು ಬಂದಂಥವ್ರು. ಇವತ್ತಿಗೂ ಕೂಡ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಇದೆ, ಅವರು ಕೆಲವು ಮಾನದಂಡವನ್ನು ನಿಗದಿಪಡಿಸಿದ್ದಾರೆ. ಫಿಸ್ಕಲ್ ಡಿಫಿಸಿಟ್, ವಿತ್ತೀಯ ಕೊರತೆ 3% ಹೆಚ್ಚಾಗಬಾರ್ದು ಅಂತ ಹೇಳಿ ನಿರ್ಧರಿಸುವಂಥ ಮಾನದಂಡ. ಕರ್ನಾಟಕ ಯಾವತ್ತೂ ಕೂಡ ಅದನ್ನು ಮೀರಿಲ್ಲ, ಈಗಲೂ ಕೂಡ ಅದನ್ನು ಮೀರಿಲ್ಲ. ಎರಡನೇದ್ದು, ಸಾಲ ಮತ್ತು ವರಮಾನದ ಅನುಪಾತ, ಡೆಟ್ GSDP ರೇಷಿಯೋ ಅಂತ ಹೇಳ್ತೇವಲ್ಲ, ಅದು ಮಾನದಂಡ ಇರೋದು 25% ಮೀರಬಾರ್ದು ಅಂತ. ನಾವು ಮೀರಿಲ್ಲ. ಹೀಗೆ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾನದಂಡಗಳಿದಾವೋ ಆ ಮಾನದಂಡಗಳಿಗೆ ಅನುಗುಣವಾಗಿ ನಾವು ನಿರ್ವಹಿಸ್ಕೊಂಡು ಬರ್ತಿದ್ದೇವೆ. ಮತ್ತು ನೀವು ಹೇಳಿದ್ರಿ ಖಜಾನೆ ಖಾಲಿ ಆಗಿಬಿಟ್ಟಿದೆ, ಹಣಕಾಸಿನ ಕೊರತೆ ಉಂಟಾಗ್ಬಿಟ್ಟಿದೆ, 1 ರೂಪಾಯಿ ಕೂಡ ಸಿಗ್ತಾ ಇಲ್ಲ ಹಾಗೆ ಅಂತೇಳಿ. ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಹಣಕಾಸು ವ್ಯವಸ್ಥೆ ಮೇಲೆ ಒತ್ತಡ ಉಂಟಾಗಿದೆ, ಅದನ್ನು ಯಾರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಹಣಕಾಸಿನ ವ್ಯವಸ್ಥೆ ಮೇಲೆ ಒತ್ತಡ ಉಂಟಾಗಲಿಕ್ಕೆ ಗ್ಯಾರಂಟಿ ಒಂದು ಕಾರಣ. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಒದಗಿಸಬೇಕಾದಂತಹ ಹಣಕಾಸು ಸೌಲಭ್ಯವನ್ನು ಒದಗಿಸ್ತಲೇ ಅನ್ಯಾಯ ಮಾಡ್ತಾ ಇದೆ. ಆ ಕಾರಣದಿಂದಾಗೇ ನಾವು ಹಣಕಾಸು ಕೊರತೆಯನ್ನು ಅನುಭವಿಸ್ತಿದ್ದೇವೆ ಹೊರತು ಗ್ಯಾರಂಟಿಗಳಿಂದಲ್ಲ. ನಿಮಗೆ ಗೊತ್ತಿರಬೇಕು, 14ನೇ ಹಣಕಾಸು ಆಯೋಗದಲ್ಲಿ ತೆರಿಗೆಗಳನ್ನು ಕೇಂದ್ರ ಮತ್ತು ರಾಜ್ಯ ಹಂಚ್ಕೋಬೇಕಲ್ಲ, ಹಂಚ್ಕೋಬೇಕಾದ್ರೆ ಕರ್ನಾಟಕಕ್ಕೆ 14ನೇ ಹಣಕಾಸು ಆಯೋಗ ನಿಗದಿಪಡಿಸಿದ ಪ್ರಮಾಣ 4.7%. 15ನೇ ಹಣಕಾಸು ಆಯೋಗ ಅದನ್ನು 3.6ಕ್ಕೆ ಕಡಿಮೆ ಮಾಡ್ತು. ಇದರಿಂದಾಗಿ ಕೇಂದ್ರದಿಂದ ಕರ್ನಾಟಕಕ್ಕೆ ದೊರೆಯಬೇಕಾದಂಥ ಹಣಕಾಸು ಸಂಪನ್ಮೂಲ ಸಂಪೂರ್ಣ ಕಡಿಮೆ ಆಗೋಯಿತು. ಮತ್ತು ಶಿಫಾರಸು ಮಾಡಿದ್ರು ಕೂಡ ಆ ಹಣ ಕೂಡ ಬರಲಿಲ್ಲ. 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತಹ ತೆರಿಗೆ ಹಂಚಿಕೆ ಅಲ್ಲ, ಬೇರೆ ರೀತಿಯಲ್ಲಿ ಭದ್ರಾ ಪ್ರಾಜೆಕ್ಟಿಗಿರ್ಬೋದು, ಬೆಂಗಳೂರು ನಗರದ ರಸ್ತೆ ವ್ಯವಸ್ಥೆಗಿರ್ಬೋದು, ಸುಮಾರು 15,000 ಕೋಟಿಯಷ್ಟು ಘೋಷಣೆ ಮಾಡಿದ್ದನ್ನು ಕೂಡ, ಹಣಕಾಸು ಆಯೋಗ ಶಿಫಾರಸು ಮಾಡಿದ್ದನ್ನು ಕೂಡ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರುವಂಥ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡಿದ್ರು. ಇದನ್ನು ನಾವು
ತುಂಬ ಮುಖ್ಯವಾಗಿ ಗಮನಿಸಬೇಕು. ಪ್ರತಿ ವರ್ಷ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಡ್ತದೆ. ಆದರೆ ಕೇಂದ್ರದಿಂದ ನಮಗೆ ದೊರಕಬೇಕಾಗಿತ್ತು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ದೊರೀತಾ ಇದೆ. ಎರಡು ರೀತಿಯಲ್ಲಿ ನಮಗೆ ಬಜೆಟ್ಟಿಗೆ ಸಂಬಂಧಪಟ್ಟ ಕೇಂದ್ರದಿಂದ ಹಣ ಬರ್ತದೆ. ಒಂದು ತೆರಿಗೆಗಳ ಪಾಲು, ಹೌದು, ಶೇರ್ ಆಫ್ ಟ್ಯಾಕ್ಸಸ್ ಅಂತ ಹೇಳ್ತೇವೆ. ಎರಡನೇದ್ದು ಗ್ರ್ಯಾಂಟ್ಸ್ ಇನ್ ಐಡ್ ಅಂತ ಹೇಳ್ತೇವೆ, ಸಹಾಯ ಅನುದಾನ ಅಂತ ಹೇಳ್ತೇವೆ. ಅದು 2019-20 ಸುಮಾರು 19,000 ಕೋಟಿ ಇದ್ದದ್ದು ಇವತ್ತು 16,000 ಕೋಟಿಗೆ ಬಂದಿದೆ. ಕಡಿಮೆ ಆಗಿದೆ. ಕೇಂದ್ರದ GDP ಕೂಡ ಏರಿಕೆ ಆಗ್ತಾ ಇದೆ, ನಮ್ಮದು ಕೂಡ ಏರಿಕೆ ಆಗ್ತಿದೆ, ತೆರಿಗೆಯ ಸಂಗ್ರಹವೂ ಕೂಡ ಏರಿಕೆ ಆಗ್ತಿದೆ. ಜಾಸ್ತಿ ಗ್ರಾಂಟ್ಸ್ ನೈಡು ಕೂಡ ಜಾಸ್ತಿ ಆಗಬೇಕಾಗಿತ್ತು, ಅದು ಕಡಿಮೆ ಆಗ್ತಾ ಇದೆ. ಹೀಗೆ ಕೇಂದ್ರ ಸರ್ಕಾರ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರೋದ್ರಿಂದ ಇದು ಬರೀ ಒಕ್ಕೂಟ ತತ್ವಕ್ಕೆ ವಿರುದ್ಧ ಅನ್ನೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಇದು ಅನ್ಸುತ್ತಾ ಅಂತ ಸರ್ವೇ ಸಾಮಾನ್ಯವಾಗಿ ಈ ಥರದ ಒಂದು ಸಂದೇಹ ಹುಟ್ಕೊಳ್ಳುತ್ತೆ. ಏನು ಅಂದರೆ ವೆಲ್ಫೇರ್ ಸ್ಕೀಮ್ಗಳನ್ನೇನು ಕರ್ನಾಟಕ ಸರ್ಕಾರ ಕೊಡ್ತಿದೆ ಅದಕ್ಕೆಲ್ಲೋ ಒಂದು ಕಡೆ ದ್ವೇಷ ರಾಜಕಾರಣದ ನಡೆ ಇದು ಅನ್ಸಲ್ವಾ? ಅಂದರೆ ಬಿಡು, ಇವ್ರ ಹತ್ರ 50,000 ಕೋಟಿನ ಇವ್ರು ವೆಲ್ಫೇರ್ ಸ್ಕೀಮ್ಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ ಎತ್ತಿಡಕ್ಕೆ ಇನ್ಯಾಕೆ ನಾವೇ ಕೊಡಬೇಕು ಅನ್ನೋ ರೀತಿಯಲ್ಲಿ ಆ ಥರದ್ದೊಂದು ಧೋರಣೆ ತಾಳ್ತಿದೆಯಾ ಕೇಂದ್ರ ಸರ್ಕಾರ ಅಂತ? ಅದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ 2014ರಿಂದ ಎಲ್ಲ ರೀತಿಯಲ್ಲೂ ಕೂಡ ಕೇಂದ್ರೀಕರಣದ ಕಡೆಗೆ ಹೋಗ್ತಾ ಇರುವಂಥದ್ದು ಕಾಣ್ತಾರೆ. ಈಗ GSTನ ಕರ್ನಾಟಕ ಒಪ್ಕೊಳ್ತು, ಆದರೆ ಅದರಿಂದ ಆಗಿರುವಂಥ ಅನಾಹುತವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ರೀಸೆಂಟಾಗಿ GST ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡಿದ್ಮೇಲೆ ಕರ್ನಾಟಕಕ್ಕೆ ಹೊಡೆತ ಬಿದ್ದಿರೋದಾಗಿರ್ಬೋದು. ಕಡಿಮೆ ಮಾಡಿದ್ದನ್ನು ಅವ್ರು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ಕಡಿಮೆ ಮಾಡಿದ್ರಿಂದಾಗಿ ಯಾರಿಗೆ ಅನುಕೂಲ ಆಯಿತು? ಕಾರಿನ ಮಾರುಕಟ್ಟೆ ಜಾಸ್ತಿ ಆಯಿತು, ಕಾರನ್ನು ಕೊಂಡ್ಕೊಳ್ಳೋರು ಜಾಸ್ತಿ ಆಯಿತು, ರೇಷನ್ ಕೊಂಡ್ಕೊಳ್ಳೋರು, ಎಣ್ಣೆ ಕೊಂಡ್ಕೊಳ್ಳೋರು, ಇವ್ರುಗಳಿಗೇನು ಅದರಿಂದ ಹೆಚ್ಚು ಅನುಕೂಲ ಆಗಲಿಲ್ಲ. GSTಯಿಂದ ರಾಜ್ಯದ ಹಣಕಾಸು ಸ್ವಾಯತ್ತತೆ ನಷ್ಟ ಆಯಿತು. ಹೌದು, ಫೈನಾನ್ಷಿಯಲ್ ಅಟಾನಮಿಯನ್ನು ನಾವು ಕಳ್ಕೊಂಡ್ವಿ GSTಯಿಂದಾಗಿ. ಮತ್ತು ಅದಲ್ಲದೇ ಬೇರೆ ಬೇರೆ ರೀತಿಯಲ್ಲಿ ಈಗ ಉದಾಹರಣೆಗೆ ಮನ್ರೇಗಾನ ಬದಲಾವಣೆ ಮಾಡಿ ಜಿ ತಂದಿದ್ದಾರೆ. 40% ಕರ್ನಾಟಕದ ಅಂದರೆ ಎಲ್ಲ ರಾಜ್ಯಗಳು 40% ಹಾಕಬೇಕು ಅಂತಿರೋದು. ನಾವು ಕೇಂದ್ರ ಸರ್ಕಾರ ಸಂಪೂರ್ಣ ಅದರ ಖರ್ಚನ್ನು ತೂಗಿಸ್ತಿತ್ತು. ಹೌದು, ಈಗ ರಾಜ್ಯದ ಮೇಲೆ 40% ಹಾಕಿದ್ದಾರೆ. ಅವರ 100% ಇದ್ದದ್ದನ್ನ 60% ಕಡಿಮೆ ಮಾಡಿಕೊಂಡಿದ್ದಾರೆ. ನಮ್ಮದು ಶೂನ್ಯ ಇದ್ದದ್ದನ್ನು 40% ಜಾಸ್ತಿ ಮಾಡಿದ್ದಾರೆ. ಹೀಗೆ ಹಣಕಾಸಿನ ಒತ್ತಡ ಕೇಂದ್ರ ಸರ್ಕಾರದ ಮಲಕಾಯಿ ಧೋರಣೆ ನೀತಿಯಿಂದಾಗಿ ನಮಗೆ ಹಣಕಾಸಿನ ಮೇಲೆ ಒತ್ತಡ ಉಂಟಾಗ್ತಿದೆ ಹೊರತು ನಾವು ಮಾಡಿದಂತಹ ನೀತಿಯ ತಪ್ಪಿನಿಂದಾಗಿ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಗ್ಯಾರಂಟಿಗಳಿರ್ಬೋದು ಅಥವಾ ಆರ್ಥಿಕತೆ ನಿರ್ವಹಣೆ ಇರ್ಬೋದು, ಇದನ್ನು ಅತ್ಯಂತ ಸಮರ್ಥವಾಗಿ ಸಿದ್ದರಾಮಯ್ಯನವರು ನಿರ್ವಹಿಸ್ತಾ ಇದ್ದಾರೆ. ಈ ಸರ್ಕಾರ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ಇಡೀ ಸರ್ಕಾರ ಅದನ್ನು ನಿರ್ವಹಿಸ್ತಾ ಇದೆ. ಇನ್ನೊಂದು ಗ್ಯಾರಂಟಿಗಳು ಒಂದು ಕಡೆ, ಇನ್ನೊಂದು ಕಡೆ ಈ ಕೇಂದ್ರದಿಂದ ಬರಬೇಕಾಗಿರೋ ಪರಿಹಾರದ ಹಣ ಕೊಡದೇ ಇರ್ಬೋದು, ತೆರಿಗೆ ಪಾಲು ಕೊಡದೇ ಇರ್ಬೋದು, ಅನುದಾನದ ಹಂಚಿಕೆಯಲ್ಲಿ ನಮಗೆ ಕೊರತೆ ಅಂದರೆ ಕೊಡದೆ ನಮ್ಮನ್ನು ವಂಚಿಸ್ತಾ ಇರಬಹುದು. ಈ ಎರಡೂ ಕಾರಣಗಳಿಂದಾಗಿ ಇನ್ನೊಂದು ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಿದೆಯಾ? ಅಂದರೆ ಒಂದು ಕಡೆ ಗ್ಯಾರಂಟಿಗಳು, ಇನ್ನೊಂದು ಕಡೆ ಕೇಂದ್ರದ ಮಲ್ತಾಯಿ ಧೋರಣೆ, ಈ ಎರಡೂ ಕಾರಣದಿಂದನೂ ರಾಜ್ಯಕ್ಕೆ ಆರ್ಥಿಕ ಸಂಕಷ್ಟ ಇನ್ನೊಂದು ಸ್ವಲ್ಪ ಮುಗ್ಗಟ್ಟು ಜಾಸ್ತಿ ಆಗ್ತಿದೆಯಾ? ಮುಖ್ಯವಾಗಿ ಈ ರೀತಿಯ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇರೋದ್ರಿಂದಾಗಿ ಕರ್ನಾಟಕ ತನ್ನ ಅಭಿವೃದ್ಧಿಯನ್ನು ಪೂರ್ಣ ಪ್ರಮಾಣದಲ್ಲಿ ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತನ್ನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಈ ರೀತಿ ಉತ್ತಮವಾದ ಸಾಧನೆಯನ್ನು ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥ ಸಂಪನ್ಮೂಲಗಳು ಬಂದಿದ್ದರೆ ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಿತ್ತು. ಉದ್ಯೋಗದ ಚಟುವಟಿಕೆಗಳು, ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗ್ತಾ ಇತ್ತು. ಶಿಕ್ಷಣ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 5-6 ವರ್ಷಗಳಿಂದ ಕರ್ನಾಟಕ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೊಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ AIMS ಕೊಡಬೇಕು ಅಂತೇಳಿ ಒತ್ತಡ ಮಾಡ್ತಿದ್ದೇವೆ. ಆದರೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ರಾಯಚೂರಿಗೆ AIMS ಬೇಕು ಅಂತೇಳಿ. ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಇರುವಂಥ ತನ್ನ ಜವಾಬ್ದಾರಿಯನ್ನು ಅದು ನಿರ್ವಹಿಸ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಉದಾಹರಣೆಗೆ ಆರೋಗ್ಯ ಅನ್ನುವಂಥದ್ದು
ರಾಜ್ಯ ಪಟ್ಟಿಯಲ್ಲಿದೆ. ಅದರ ಅರ್ಥ ಕೇಂದ್ರ ಸರ್ಕಾರಕ್ಕೇನೂ ಜವಾಬ್ದಾರಿ ಇಲ್ಲ ಅಂತೇಳಿ ಅಲ್ಲ. ಶಿಕ್ಷಣವನ್ನು ಸಂಯುಕ್ತ ಪಟ್ಟಿಗೆ ಸೇರಿಸಿದ್ರಿ, ಕನ್ಕರೆಂಟ್ ಪಟ್ಟಿಗೆ ಸೇರಿಸಿದ್ರಿ. ಅದರ ಅರ್ಥ ಕೇಂದ್ರ ಸರ್ಕಾರದ ಏನೂ ಜವಾಬ್ದಾರಿ ಇಲ್ಲ ಅಂತೇಳಿ ಅಲ್ಲ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟ ಆಗಿರ್ಬೋದು, ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಎಷ್ಟಿದೆಯೋ ಕೇಂದ್ರ ಸರ್ಕಾರದ್ದು ಕೂಡ ಜವಾಬ್ದಾರಿ ಅಷ್ಟೇ ಇರುತ್ತೆ. ಆದರೆ ಕೇಂದ್ರ ಸರ್ಕಾರ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ, ನುಣುಚ್ಕೊಳ್ತಾ ಇದೆ. ತನ್ನ ಕಡೆಗೆ ಅಧಿಕಾರಗಳನ್ನೆಲ್ಲ ತನ್ನ ಕೈನಲ್ಲಿ ಹಿಡಿದುಕೊಳ್ತಾ ಇದೆ. ಖರ್ಚಿನ ಜವಾಬ್ದಾರಿಯನ್ನು ಈ ಮನ್ರೇಗಾದ ಬಗ್ಗೆ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಏನು ಹೇಳಿದಾನೆ ಅಂತ ಹೇಳಿದ್ರೆ, ಅಧಿಕಾರದ ಕೇಂದ್ರೀಕರಣ, ಖರ್ಚಿನ ವಿಕೇಂದ್ರೀಕರಣ. ಓಕೆ, ಖರ್ಚೆಲ್ಲವೂ ಕೂಡ ಈಗ ರಾಜ್ಯದ ಮೇಲೆ ಬೀಳುತ್ತೆ, ಆದರೆ ಅಧಿಕಾರ ಮಾತ್ರ ಕೇಂದ್ರ ಸರ್ಕಾರ. ಉದಾಹರಣೆಗೆ ಜಿ ರಾಮ್ಜಿನಲ್ಲಿ ಅನುದಾನ ಏನು ಕೊಡಬೇಕು, ಅನುದಾನವನ್ನು ಕೇಂದ್ರ ಸರ್ಕಾರ ತಾನು ನಿರ್ಧರಿಸ್ತದಂತೆ. ಆದರೆ ಮನ್ರೇಗಾದಲ್ಲಿ ಆಗಿರಲಿಲ್ಲ. ನಾವು ಎಷ್ಟು ಖರ್ಚು ಮಾಡ್ತಿದ್ವೋ ಅಷ್ಟನ್ನು ಅವರು ತುಂಬಿಕೊಡಬೇಕಾಗಿತ್ತು. ಅಂದರೆ ಅಷ್ಟೊಂದು ಬಜೆಟ್ ಓಪನ್ ಪ್ರೋಗ್ರಾಮ್. ಹೌದು. ಆಮೇಲೆ ನಿರ್ಧಾರ ಕೂಡ ಸ್ಥಳೀಯ ಸಭೆಯಲ್ಲಿ ಆಗ್ತಿತ್ತು. ಎಲ್ಲ ವಿಷಯಗಳಲ್ಲೂ ಕೂಡ ಕೇಂದ್ರೀಕೃತವಾದಂಥ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದಾಗಿ ರಾಜ್ಯಗಳಲ್ಲಿ ಉಸಿರು ಕಟ್ಟುವಂಥ ವಾತಾವರಣ ಉಂಟಾಗಿದೆ. ಆ ಉಸಿರು ಕಟ್ಟುವಂಥ ವಾತಾವರಣದ ನಡುವೆಯೂ ಕೂಡ ಕರ್ನಾಟಕ ತನ್ನ ಅಭಿವೃದ್ಧಿಯನ್ನು ದೊಡ್ಡ ಪ್ರಮಾಣದಲ್ಲಿ ಸಾಧಿಸ್ಕೊಂಡಿರುವಂಥದ್ದು ಈ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತ ಹೇಳಬೇಕು. ಮತ್ತು ಇದ್ರ ಜೊತೆಗೆ ಅದು ಮಕ್ಕಳು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಸೂಚಿಗಳಿರ್ಬೋದು. ಯಾವುದನ್ನು ನಾವು ಶಿಶು ಮರಣ ಪ್ರಮಾಣ ಅಂತ ಹೇಳ್ತೇವೆ, ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ರೇಟ್, ಅದು ಅತ್ಯಂತ ಕೆಳಮಟ್ಟದಲ್ಲಿ ಕಡಿಮೆ ಇದೆ. MMR ತಾಯಂದಿರ ಮರಣ ಪ್ರಮಾಣ ಅತ್ಯಂತ ಕೆಳಮಟ್ಟದಲ್ಲಿದೆ. ಈ ಥರದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸೂಚಿಗಳೆಲ್ಲವೂ ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾವೆ. ಇನ್ನೂ ಕೂಡ ದೊಡ್ಡ ಸಾಧನೆಯನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದ ನೆರವು ನಮಗೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅದು ಸಾಧ್ಯ ಆಗ್ತಾ ಇಲ್ಲ. ಇವತ್ತು 26-27ನೇ ಸಾಲಿನ ಬಜೆಟ್ ಏನು ಮಾರ್ಚ್ 6ನೇ ತಾರೀಕು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಮಂಡಿಸ್ತಾ ಇದ್ದಾರೆ, ಆ ಮತ್ತು ಬಜೆಟ್ಟಿನ ಮೂಲಕ ಕರ್ನಾಟಕ ಮತ್ತಷ್ಟು ಸಮೃದ್ಧವಾಗಿ ಬೆಳೀಲಿ, ಮತ್ತಷ್ಟು ಜನರಿಗೆ ಅದರಿಂದ ಅನುಕೂಲ ಆಗಲಿ, ಹಾಗೆ ಅಂತೇಳಿ ಹಾರೈಸೋಣ. ಎಸ್, ಕೊನೆಯದ ಒಂದು ಪ್ರಶ್ನೆ ಸರ್, ಏನು ಅಂದರೆ ಗ್ಯಾರಂಟಿ ಯೋಜನೆಗಳು ಹೌದು ಸಮಾಜದಲ್ಲಿ ಸುಧಾರಣೆಗಳನ್ನ ತರ್ತಿದ್ದಾವೆ ಅನ್ನೋದು ಒಪ್ಪುವಂಥ ವಿಚಾರ. ಆದರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ. ಏನು ಅಂದರೆ ಮೊದಲಿಂದನೂ ಯೋಜನೆಗಳು ಜಾರಿಗೆ ಬಂದಾಗಿನಿಂದನೂ ಆ ಪ್ರಶ್ನೆ ಇದೆ. ಏನು ಅಂದರೆ ಸಮಾಜದ ಎಲ್ಲ ವರ್ಗದವ್ರಿಗೂ ಎಲ್ರಿಗೂ ಈಗ ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರಪ್ಪ, ಅವ್ರಿಗೂ ನೀವು ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಓಡಾಡೋಕ್ಕೆ ಬಿಟ್ಬಿಟ್ರಿ, ಅಥವಾ 200 ಯೂನಿಟು ಕರೆಂಟನ್ನು ಫ್ರೀಯಾಗಿ ಕೊಟ್ಬಿಟ್ರಿ, 2,000 ರೂಪಾಯಿ ಅಕೌಂಟಿಗೆ ಹಾಕಿಬಿಟ್ರಿ ತಗೊಳ್ಳಿ ಅಂತ ಹೇಳಿ. ಅವ್ರಿಗೆ ಬೇಕಿರಲಿಲ್ಲ ಅಂದರೂ ನೀವು ಕೊಟ್ರಿ ಅನ್ನೋ ಥರದ ವಾದಗಳು ಮುಂಚೆಯಿಂದನೂ ಇದ್ದಾವೆ, ಇವತ್ತಿಗೂ ಇದ್ದಾವೆ. ಆರಂಭದಲ್ಲಿ ನಾನು ಅದಕ್ಕೇನಾದರೂ ಕತ್ರೆ ಹಾಕಬೇಕು ಅಥವಾ ಮಾರ್ಪಾಡುಗಳನ್ನ ಮಾಡಬೇಕು ಅನಿಸುತ್ತಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿಗಳ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಆ ಟೀಕೆಯನ್ನು ಮಾಡಿದ್ದೇನೆ. ಆ ಚುನಾವಣೆಯ ಸಂದರ್ಭದಲ್ಲಿ 2023ರಲ್ಲಿ ತುಂಬ ಉತ್ಸಾಹಭರಿತರಾಗಿ ತುಂಬ ಹುಮ್ಮಸ್ಸಿನಿಂದ ನನ್ನ ಹೆಂಡ್ತಿಗೂ ಬರುತ್ತೆ, CS ಗೂ ಬರ್ತದೆ ಹಾಗೆ ಅಂತ ಹೇಳಿದ್ರೆ ಅದು ಸ್ವಲ್ಪ ದುಡುಕಿನ ತೀರ್ಮಾನ ಆಯಿತು. ಅದು ಗೃಹ ಲಕ್ಷ್ಮಿ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು, ಎಲ್ಲೋ ಒಂದು ಕಡೆ ಒಂದು ಮಿತಿಯನ್ನು ಹಾಕಬೇಕಾಗಿದ್ದ ಅಗತ್ಯ ಇತ್ತು. ಬಟ್ ಇವತ್ತು ಎಲ್ಲರಿಗೂ ಅದು ದೊರೀತಾ ಇರೋದ್ರಿಂದಾಗಿ ಈಗ ಮಿತಿ ಹಾಕಿದ್ರೆ ಅಲ್ಲಿ ಅಸಹನೆ ಉಂಟಾಗ್ಬಿಡ್ತದೆ. ಆರಂಭದಲ್ಲೇ ಆ ಕ್ರಮವನ್ನು ತೆಗೆದುಕೋಬೇಕಾಗಿತ್ತು. ಈಗಲೂ ಕೂಡ ಯಾರು ವರಮಾನ ತೆರಿಗೆ ಕಟ್ತಿದ್ದಾರೆ ಅಥವಾ ವಾಹನಗಳನ್ನು ಇಟ್ಕೊಂಡಿದ್ದಾರೆ, ಈ ಥರದ್ದು ಏನಾದರೂ ಒಂದು ವಿಧಾನವನ್ನು ರೂಪಿಸಿ ಅತ್ಯಂತ ಶ್ರೀಮಂತರಿಗೆ, ಜಮೀನ್ದಾರಗಳಿಗೆ, ಅಧಿಕಾರಿಗಳಿಗೆ, ಇವರುಗಳಿಗೆ ಎಲ್ಲೋ ಒಂದು ಕಡೆ ಮಿತಿಯನ್ನು ಹೇರಬೇಕಾದಂಥ ಆ ರೀತಿಯ ಒಂದು ಕ್ರಮ ಯಾರು ಸುಸ್ಥಿತಿನಲ್ಲಿದ್ದಾರೆ ಅವರು. ಈಗ ಉದಾಹರಣೆಗೆ 2,000 ರೂಪಾಯಿ ಮಾಸಿಕವನ್ನು ಕೊಡ್ತಾರೆ, ಅದು ದೊಡ್ಡ ಶ್ರೀಮಂತರಿಗೂ ಮಹಿಳೆಗೂ ಹೋಗ್ತದೆ, ಬಡ ಮಹಿಳೆಗೂ ಹೋಗ್ತದೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಸೂಕ್ತವಾದಂಥದ್ದು ಸಮರ್ಥಿಸ್ಕೊಳ್ಳೋದು ಕಷ್ಟ. ಹೌದು, ಅದೊಂದು ಗ್ಯಾರಂಟಿಗಳಲ್ಲಿ ಆದಂಥ ಒಂದು ಮಿತಿ ಲೋಪ ಅಂತೇಳಿ ಪ್ರಯತ್ನ ಪಡಬೇಕು. ಆದರೆ ನಾನು ಮತ್ತೆ ಹೇಳ್ತಾ ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಕೂಡದು.
ಯಾವುದೇ ಕಾರಣಕ್ಕೂ ಕೂಡ ಅದನ್ನು ರದ್ದು ಮಾಡಬಾರ್ದು. ಆದರೆ ಮಾರ್ಪಾಡುಗಳು, ಅದರ ರಿಫಾರ್ಮ್ಸ್ ಮಾಡಲಿ, ಅದರಲ್ಲಿ ಸುಧಾರಣೆಗಳನ್ನು ಮಾಡಲಿ. ಏನು ಅದರಲ್ಲಿ ಕೆಲವು ಮಿತಿಗಳನ್ನು ಹೇರಿ ಯಾವುದೋ ಒಂದು ವರಮಾನಕ್ಕಿಂತ ಹೆಚ್ಚಿದೆ ಅಲ್ಲಿ ಅದನ್ನು ನಿಲ್ಲಿಸುವಂಥದ್ದು, ಮತ್ತು 200 ಯೂನಿಟ್ ಏನು ಕೊಟ್ಟಿದ್ದಾರೆ ಅದನ್ನು ಕಡಿಮೆ ಮಾಡುವಂಥದ್ದು. ಯಾಕೆಂದರೆ ವಿದ್ಯುತ್ತು ದೊಡ್ಡ ಸಮಸ್ಯೆ ನಮಗೆ. ವಿದ್ಯುತ್ತಿನ ಉತ್ಪಾದನೆಯಲ್ಲಿ ನಾವು ಭಾಳ ಕಡಿಮೆ ಇದ್ದೇವೆ, ವಿದ್ಯುತ್ ಕೊರತೆ ಇದೆ. ಈ ಸಂದರ್ಭದಲ್ಲಿ ಹಾಗೆ ಕೊಟ್ಟಿರೋದ್ರಿಂದ ಈ ಜನ ದುರುಪಯೋಗ ಪಡಿಸ್ಕೊಳ್ತಾರೆ ಅದನ್ನು. ಆ ದೃಷ್ಟಿಯಿಂದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಿಲ್ಲಿಸಬಾರ್ದು, ರದ್ದುಪಡಿಸಬಾರ್ದು, ಆದರೆ ಅದನ್ನು ಸುಧಾರಣೆ ಮಾಡಬೇಕು. ಇವತ್ತು ಬಜೆಟ್ನಲ್ಲಿ ಈ ರೀತಿಯ ಸಂದೇಶವನ್ನು ಕೊಟ್ಟರೆ ಅದು ಬಹಳ ಒಳ್ಳೆಯ ಸಂದೇಶ ಆಗುತ್ತೆ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ಸರ್, ಬಜೆಟ್ ಕುರಿತಾಗಿ ಮತ್ತು ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತನಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.